ॐ चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारणं शान्तैक्यपदं देवं सिद्धारूढमहं भजे। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुम्। ॐ नारायणं नमस्कृत्य नरं चैव नरोत्तमं व्यासं सरस्वतीं देवीं ततो जयमुदीरयेत्। ಶ್ರೀಕೃಷ್ಣ ಪರಮಾತ್ಮನ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಶಿವರಾಮವಧೂತರ, ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸುತ್ತೇನೆ. ಶ್ರೀಮದ್ಭಗವದ್ಗೀತೆ 2ನೇ ಅಧ್ಯಾಯ ಸಾಂಖ್ಯಯೋಗ 23ನೇ ಶ್ಲೋಕ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಏನಂ ಶಸ್ತ್ರಾಣಿ ನ ಚಿಂದಂತಿ ಏನಂ ಪಾವಕಃ ನ ದಹತಿ ಏನಂ ಆಪಃ ನ ಕ್ಲೇದಯತಿ ಚ ಮಾರುತಃ ನ ಶೋಷಯತಿ. ನೋಡಿ, ಈ ಆತ್ಮನನ್ನು ಶಸ್ತ್ರಗಳೂ ಕತ್ತರಿಸುವುದಿಲ್ಲ, ಬೆಂಕಿ ಸುಡೋದಿಲ್ಲ, ಜಲ ಅನ್ನುವಂಥದ್ದು ಅದು ನೆನೆಸುವುದಿಲ್ಲ, ಮತ್ತು ವಾಯು ಅನ್ನುವಂಥದ್ದು ಒಣಗಿಸಲಾರದು ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಅಂದರೆ ಇಲ್ಲಿ ಆತ್ಮ ಹೇಗೆ ನಿತ್ಯ ಇದ್ದಾನೆ, ನಿರಾಕಾರದಾನ, ನಿರ್ವಿಕಾರಾದಾನ ಅನ್ನುವಂಥ ವಿಷಯವನ್ನು ಈ ಒಂದು ಶ್ಲೋಕದಲ್ಲಿ ಪ್ರತಿಪಾದನ ಅನ್ನುವಂಥದ್ದನ್ನು ಮಾಡುವಂಥವರಾಗ್ತಾ ಇದ್ದಾರೆ. ಈಗ ಒಂದು ಮನೆಗೆ ಬೆಂಕಿ ಬಿದ್ದರೆ ಮನೆಯೊಳಗಿರ್ತಕ್ಕಂಥ ಯಾವುದೇ ವಸ್ತುಗಳಾಗಲಿ ಪುರುಷರಾಗಲಿ ಅವರು ಹೆಂಗೆ ಸತ್ತು ಹೋಗ್ತಾ ಇದ್ದಾರೋ, ಅವ್ರ ಮನೆಯೊಳಗೆ ಮಲ್ಕೊಂಡಿದ್ರು ಅಂತಂದರೆ ಅವರು ಸತ್ತು ಹೋಗಿಬಿಡ್ತಾ ಇದ್ದಾರೆ. ಯಾಕಂದರೆ ಆ ಮನೆ ಸುಟ್ಟಿತು ಅಂತಂದರೆ ಮನೆಯೊಳಗಿರ್ತಕ್ಕಂಥ ಮಾನವರು ಕೂಡ ಸುಟ್ಟು ಹೋಗ್ತಾ ಇದ್ದಾರೆ. ಅದರಂಗೆ ಇಲ್ಲಿ ದೇಹ ಅನ್ನುವಂಥದ್ದು ನಾಶ ಆದರೆ ಮತ್ತು ಆತ್ಮಾನು ನಾಶ ಆಗ್ತಾನಲ್ಲ ಅಂತ ಹಿಂಗೇನಾದರೂ ಒಂದು ಆಕ್ಷೇಪ ಅನ್ನುವಂಥದ್ದು, ಸಂಶಯ ಅನ್ನುವಂಥದ್ದು ಬಂದರೆ ಅದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಆತ್ಮ ನಾಶ ಆಗಂಗಿಲ್ಲ. ಇಲ್ಲಿ ಹೇಗೆ ಅಂತಂದ್ರೆ ಈ ಒಂದು ಶ್ಲೋಕದಲ್ಲಿ ಹೇಳಿದರು, ನೈನಂ ಚಿಂದಂತಿ ಶಸ್ತ್ರಾಣಿ. ಅಂದರೆ ಇಲ್ಲಿ ಶಸ್ತ್ರಗಳು ಆತ್ಮನನ್ನು ಛೇದಿಸಲಾರವು, ಕತ್ತರಿಸಲಾರವು ಅಂತ ಹೇಳ್ತಾ ಇದ್ದಾರೆ. ಈಗ ಅರ್ಜುನ ಕೌರವರನ್ನು ಕೊಲ್ಲುವುದಕ್ಕೋಸ್ಕರವಾಗಿ ನಾನಾ ರೀತಿಯಾಗಿರ್ತಕ್ಕಂಥ ಆಯುಧಗಳನ್ನು ಅವನು ಪ್ರಯೋಗ ಮಾಡೋನದಾನ. ಅಂದರೆ ಈ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಸ್ತ್ರಗಳು, ಆಮೇಲೆ ಅಗ್ನಿ ಅಸ್ತ್ರ, ವರುಣಾಸ್ತ್ರ, ವಾಯವ್ಯಾಸ್ತ್ರ, ಹಿಂಗೆ ಅನೇಕ 4 ರೀತಿಯಾಗಿರ್ತಕ್ಕಂಥ ಅಸ್ತ್ರಗಳನ್ನು ಯುದ್ಧ ಭೂಮಿಯೊಳಗೆ ಪ್ರಯೋಗ ಮಾಡ್ತಾ ಇದ್ದಾರೆ. ನಾವು ಕತ್ತಿಯಿಂದ ಆತ್ಮನನ್ನು ಕತ್ತರಿಸಲಿಕ್ಕೆ ಆಗ್ತದೇನು ಅಂತಂದ್ರೆ ಇಲ್ಲ. ಈಗ ಆಕಾಶ ಅನ್ನುವಂಥದ್ದು, ಅದು ಆಕಾಶದಂತೆ ಆತ್ಮನು ನಿರವಯವ ನಿರಾಕಾರ ಪರಿಪೂರ್ಣ ಸ್ವರೂಪನಾಗಿರುವುದರಿಂದ ನಾವು ಕತ್ತಿಯಿಂದ ಆಕಾಶವನ್ನು ಹೆಂಗೆ ಕತ್ತರಿಸಲಿಕ್ಕೆ ಬರುವುದಿಲ್ಲವೋ ಹಾಗೆ ಇಲ್ಲಿ ಆತ್ಮನನ್ನು ಕತ್ತರಿಸಲಿಕ್ಕೆ ಬರ್ತದೇನು ಅಂತಂದ್ರೆ ಬರೋದಿಲ್ಲ ಅಂತ. ಈಗ ಬೆಂಕಿ ಒಂದು ಮನೆಯನ್ನು ಸುಡುತ್ತದೆ.
ಆ ಮನೆಗೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಆಕಾಶವನ್ನು ಆ ಬೆಂಕಿ ಸುಡುತ್ತದೇನು ಅಂತಂದ್ರೆ ಅದು ಸುಡೋದಿಲ್ಲ. ಹಾಗೆ ನೀರು ಅನ್ನುವಂಥದ್ದು ಜಡವಾಗಿರ್ತಕ್ಕಂಥ ಈ ಭೌತಿಕ ವಸ್ತುಗಳನ್ನು ಅದು ನೆನೆಸಬಹುದು. ಆದರೆ ಆ ಜಡವಾದ ಆಕಾಶವನ್ನೇ ನೆನೆಸಲಿಕ್ಕೆ ಅದು ಆಗ್ತದೇನು ಅಂತಂದರೆ ಇಲ್ಲ. ಆ ಜಡವಾಗಿರ್ತಕ್ಕಂಥ ಆಕಾಶವನ್ನೇ ನೆನೆಸಲಾರದಂಥ ನೀರು ಆತ್ಮ ನೆನೆಸ್ತದೇನು ಅಂತಂದರೆ ಅದು ನೆನೆಸ್ಲಿಕ್ಕೆ ಆಗೋದಿಲ್ಲ ಅಂತ. ಹಾಗೆ ಇಲ್ಲಿ ವಾಯು ಅನ್ನುವಂಥದ್ದು, ಆ ವಾಯು ಏನು ಮಾಡ್ತದೆ, ಭೂಮಿ ಮೇಲಿರ್ತಕ್ಕಂಥ ಎಷ್ಟೋ ವಸ್ತುಗಳನ್ನು ಅದು ಹಾರಿಸಿಕೊಂಡು ಹೋಗ್ತದೆ. ವಾಯು ಅನ್ನುವಂಥದ್ದು ಜಡವಾದ ವಸ್ತುವನ್ನು ಹಾರಿಸಿಕೊಂಡು ಹೋಗ್ತದೆ. ಆದರೆ ಆಕಾಶವನ್ನು ಹಾರಿಸಿಕೊಂಡು ಹೋಗುವಂಥ ಶಕ್ತಿ ಅದೇನು ಅಂತಂದರೆ ಇಲ್ಲ. ನೋಡಿ, ಜಡವಾದ ಆಕಾಶವನ್ನೇ ಹಾರಿಸಿಕೊಂಡು ಹೋಗಲಾರದಂಥ ವಾಯು ಚಿದಾಕಾಶನಾಗಿರ್ತಕ್ಕಂಥ ಆತ್ಮನನ್ನು ಅದು ಆರಿಸೋದಾಗಲಿ ಹಾರಿಸ್ಕೊಂಡು ಹೋಗೋದಾಗಲಿ ಈ ವಾಯುವಿಗೆ ಅದೇನು ಅಂತಂದರೆ ಇಲ್ಲ. ಅದಕ್ಕೆ ಈ ಒಂದು ಶ್ಲೋಕ ಅನ್ನುವಂಥದ್ದು ಇಲ್ಲಿ ನಮಗೇನು ಉಪದೇಶ ಮಾಡಲಿಕ್ಕೆ ಬಂದದ ಅಂತಂದರೆ, ಈ ಖಡ್ಗ ಮೊದಲಾಗಿರ್ತಕ್ಕಂಥ ಯಾವ ತೀಕ್ಷ್ಣ ಶಸ್ತ್ರಗಳೇನದಾವಲ್ಲ ಅವು ಈ ನಮ್ಮ ಸ್ಥೂಲ ಶರೀರವನ್ನು ಕತ್ತರಿಸಬಲ್ಲವು. ಈ ನಮ್ಮ ಸ್ಥೂಲ ಶರೀರ ಅದಲ್ಲ, ಆ ಸ್ಥೂಲ ಶರೀರವನ್ನು ಖಡ್ಗಾದಿಗಳಿಂದ ಕತ್ತರಿಸಲಿಕ್ಕೆ ಬರ್ತದೆ. ಹಾಗೆ ಪ್ರಜ್ವಲಿತವಾಗಿರ್ತಕ್ಕಂಥ ಅಗ್ನಿ ಎನ್ನುವಂಥದ್ದು ಈ ಶರೀರವನ್ನು ಸುಟ್ಟು ಹಾಕ್ತದೆ, ಭಸ್ಮ ಮಾಡಿಬಿಡ್ತದೆ. ಆದರೆ ಆತ್ಮನನ್ನು ಅದು ಸುಟ್ಟು ಭಸ್ಮ ಮಾಡಲಾರದು ಅಂತ. ಹಾಗೆ ಇಲ್ಲಿ ವೇಗವಾಗಿ ಚಲಿಸುವಂಥ ಯಾವ ನೀರನ್ನುವಂಥದ್ದು ಅದು ನಮ್ಮ ಶರೀರವನ್ನು ನೆನೆಸಬಹುದು, ನಮ್ಮ ಅವಯವಗಳಿಗೆ ತಂಪನ್ನು ಉಂಟು ಮಾಡಬಹುದು, ನಮಗೆ ಶೀತ ಆಗ್ತದೆ. ಆದರೆ ಈ ಆತ್ಮನನ್ನು ನೆನೆಸಿ ಅದನ್ನು ಶಿಥಿಲಪಡಿಸ್ತದೇನು ಅಂತಂದರೆ ಇಲ್ಲ. ಈಗ ನೋಡಿ, ಬಿರುಗಾಳಿ ಬೀಸ್ತು ಅಂತ ದೊಡ್ಡ ದೊಡ್ಡ ಮರಗಳೇ ಕಿತ್ತಿ ಬೀಳ್ತಾ ಇದ್ದಾವೆ. ಅನೇಕ ಕಂಬಗಳು ಕೂಡ ಧರೆಗೆ ಉರುಳುತ್ತಾ ಇದ್ದಾವೆ. ಚಂಡಮಾರುತ ಬೀಸ್ತು ಅಂತಂದ್ರೆ ಈ ಪೃಥ್ವಿಲಿರ್ತಕ್ಕಂಥ ಎಷ್ಟೋ ತಗಡುಗಳು ಹಾರಿ ಹೋಗ್ತಾ ಇದ್ದಾವೆ. ಶರೀರನೂ ಕೂಡ ಚಲಿಸಿ ಹೋಗಬಹುದು. ಆ ವೇಗವಾದ ಗಾಳಿಗೆ ಶರೀರವು ಕೂಡ ಹೋಗಿಬಿಡ್ಬೋದು. ಆದರೆ ಆತ್ಮನನ್ನು ಆ ಗಾಳಿ ಅನ್ನುವಂಥದ್ದು ಅದು ಒಣಗಿಸಲಾರದು ಅಥವಾ ಅದು ಅವನನ್ನು ಹಾರಿಸಿಕೊಂಡು ಹೋಗಲಾರದು ಅಂತ. ಅದಕ್ಕೆ ಇಲ್ಲಿ ಆತ್ಮ ಅನ್ನುವಂಥದ್ದು ಅದು ನಿರಾಕಾರವಾಗಿ ನಿರವಯವಾಗಿ ನಿತ್ಯವಾಗಿರುವುದರಿಂದ ಇಂಥ ಆತ್ಮನನ್ನು ನಾವು ಕೊಲ್ಲಲಿಕ್ಕೆ ಆಗ್ತದೇನು ಅಂತಂದ್ರೆ ಆಗೋದಿಲ್ಲ. ಆತ್ಮ ಅವನು ಅಚಲನಾಗಿದ್ದಾನೆ, ಅವನು ನಿರವಯವನಾಗಿದ್ದಾನೆ. ಅಂಥ ಆತ್ಮನನ್ನು ಕೊಲ್ಲಿಕ್ಕಾಗೋದಿಲ್ಲ. ಇಲ್ಲಿ ಅರ್ಜುನ ಏನು ತಿಳ್ಕೊಂಡಿದ್ದ, ನನ್ನ ಶಸ್ತ್ರಾಸ್ತ್ರಗಳ ಮೂಲಕವಾಗಿ ತನ್ನ ಒಂದು ಗುರುಜನರನ್ನು, ತನ್ನ ಸಹೋದರ ಬಂಧುಗಳನ್ನು ನಾಶ ಮಾಡ್ತೀನಿ ಅನ್ನುವಂಥ ಒಂದು ದುಃಖ ಅವನಿಗೆ ಆಗಿತ್ತು. ಅವನ ಒಂದು ಶೋಕವನ್ನು ನಾಶ ಮಾಡೋದಕ್ಕೋಸ್ಕರವಾಗಿ ಇಲ್ಲಿ ಭಗವಂತ ಇಲ್ಲೇನು ಉಪದೇಶ ಮಾಡಿದ ಅಂತಂದರೆ, ಪೃಥ್ವಿಯೇ ಮೊದಲಾಗಿರ್ತಕ್ಕಂಥ ಇಲ್ಲಿ 4 ಭೂತಗಳು, ಪೃಥ್ವಿ, ಜಲ, ಅಗ್ನಿ, ವಾಯು ಅಂತೇನದಾವಲ್ಲ, ಈ 4 ಭೂತಗಳು ಆತ್ಮನನ್ನು ನಾಶ ಮಾಡಲಿಕ್ಕೆ ಸಮರ್ಥ ಅಲ್ಲ ಅನ್ನುವಂಥ ಮಾತನ್ನು ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಯಾಕೆ ಅವನು ನಿರ್ವಿಕಾರದಾನ, ಅವನು ನಿತ್ಯದಾನ. ಅದಕ್ಕೆ ಅವನನ್ನು ಈ ಶಸ್ತ್ರಾಸ್ತ್ರ ಮೂಲಕವಾಗಿ ನಾವು ಶರೀರಗಳನ್ನು ಕತ್ತರಿಸಿದಂತೆ ಆತ್ಮನನ್ನು ಕತ್ತರಿಸಲಿಕ್ಕೆ ಬರೋದಿಲ್ಲ ಅಂಥೇಳಿ ಈ ಒಂದು ವಿಚಾರವನ್ನು ಹೇಳಿಕೊಂಡು ಬಂದರು. ಒಂದು ಸಲ ಏನಾಗಿತ್ತು ಅಂತಂದರೆ, ಗ್ರೀಕ್ ದೇಶದೊಳಗೆ ಯಾವೊಂದು ಅಲೆಕ್ಸಾಂಡರ್ ಅನ್ನುವಂಥ ಒಬ್ಬ ಸಾಮ್ರಾಟ್ ಚಕ್ರವರ್ತಿ, ಅವನು ಸಣ್ಣ ವಯಸ್ಸಿನೊಳಗನ ಮೆಸಿಡೋನಿಯಾ ರಾಜಧಾನಿಯಾಗಿರ್ತಕ್ಕಂಥ ಒಂದು ಪಟ್ಟಣಕ್ಕೆ ಅಧಿಪತಿ ಆಗ್ತಾ ಇದ್ದಾನೆ. ಇಡೀ ಪ್ರಪಂಚವನ್ನೇ ಗೆಲ್ಲಬೇಕು ಅನ್ನುವಂಥ ಒಂದು ಅಪೇಕ್ಷೆಯಿಂದ ಅವನು ಅನೇಕ ದೇಶಗಳ ಮೇಲೆ ದಾಳಿ ಮಾಡ್ತಾ ಇದ್ದಾನೆ. ಹಂಗೆ ನಮ್ಮ ಭಾರತಕ್ಕೆ 17 ಸಾರಿ ದಾಳಿ ಮಾಡ್ತಾ ಇದ್ದಾನೆ. ಆ ಭಾರತ ಹೊರಟು ನಿಂತಾಗ ಅಲ್ಲೇನಾಯಿತು ಅಂತಂದರೆ, ಅವರು ಗುರುಗಳಾಗಿರ್ತಕ್ಕಂಥವ್ರು ಸಾಕ್ರೆಟಿಸ್ನ ಹತ್ರ ಹೋಗ್ತಾ ಇದ್ದಾರೆ. ಹೋಗಿ ನಮಸ್ಕಾರ ಮಾಡಿದ.
ನಾನು ಭಾರತ ದೇಶಕ್ಕೆ ಹೋಗ್ತಾ ಇದ್ದೀನಿ, ದಂಡಯಾತ್ರೆಯನ್ನು ಕೈಗೊಳ್ತಾ ಇದ್ದೀನಿ, ಮತ್ತು ನಿಮಗೇನಾದರೂ ಬೇಕಾಗಿದ್ದರೆ ತರ್ತೀನಿ, ತಾವು ಅಪ್ಪಣೆ ಮಾಡಬೇಕು ಅಂತಂದಾಗ ಆವಾಗ ಸಾಕ್ರೆಟಿಸ್ ಹೇಳ್ತಾ ಇದ್ದಾನೆ, ಹೇ ರಾಜನ್, हे सुकरात, अगर तुम भारत देश में गए तो मेरे लिए एक प्याला गंगा पानी लाना, हे राजन, बांसुरी लाना, भगवद गीता लाना, सीताराम की कहानी लाना, एक साधु लाना. ನೋಡ್ರಿ, ಪ್ರಪಂಚದೊಳಗೆ ಇವು 5 ಭಾಳ ದುರ್ಲಭ ಅದಾವ. ನಮ್ಮ ದೇಶದೊಳಗೆ ಇವು ಸುಲಭವಾಗಿ ಸಿಗ್ತಾ ಇದ್ದಾವೆ, ಆದರೆ ಹೊರ ದೇಶಗಳಲ್ಲಿ ಇವು ಸಿಗೋದಿಲ್ಲ. ಒಂದು ಗಂಗಾ ತೀರ್ಥ, ಬಹಳ ಪವಿತ್ರವಾಗಿರ್ತಕ್ಕಂಥದ್ದು. ಗಂಗಾ ಜಲ ಲವಕಣಿಕಾ ಪೀತ ಅಂತ ಹೇಳ್ತಾರೆ. ಗಂಗೆಯ ಒಂದು ಹನಿಯನ್ನು ನಾವು ನಿತ್ಯ ಪಾನ ಮಾಡಿದರೆ ನಮ್ಮ ವಿಷಯದೊಳಗೆ ಯಮಧರ್ಮ ಚರ್ಚನೆ ಮಾಡೋಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕೃಷ್ಣನ ಕೈಯಲ್ಲಿರ್ತಕ್ಕಂಥ ಕೊಳಲು ಅನ್ನುವಂಥದ್ದು, ಗಂಗಾ ಜಲವನ್ನು ತಗೊಂಡು ಬಾ, ಒಂದು ಕೊಳಲನ್ನು ತಗೊಂಡು ಬಾ, ಹಾಗೆ ಭಗವದ್ಗೀತಾ ಅನ್ನುವಂಥದ್ದು. ಗೀತಾ ಸಮಗ್ರಂಥ ನಹಿ ಅಂತ ಹೇಳಿದ್ರು. ಭಗವದ್ಗೀತೆಗೆ ಸಮಾನವಾಗಿರ್ತಕ್ಕಂಥ ಗ್ರಂಥ ಈ ಲೋಕದೊಳಗನೇ ಇಲ್ಲ. ಅಂತಹ ಶ್ರೇಷ್ಠವಾಗಿರ್ತಕ್ಕಂಥ ಭಗವದ್ಗೀತೆ ಎನ್ನುವಂಥದ್ದನ್ನು ತಗೊಂಡು ಬಾ, ಅದು ನಮ್ಮ ಭಾರತ ಭೂಮಿಯಲ್ಲಿ ಸಿಗ್ತದೆ. ಮತ್ತು ಇಲ್ಲಿ ರಾಮಾಯಣ, ಸೀತಾರಾಮರ ಒಂದು ಕಥೆ ಎನ್ನುವಂಥದ್ದು, ವಾಲ್ಮೀಕಿ ಮಹರ್ಷಿಗಳು ಬರೆದಿರ್ತಕ್ಕಂಥ ರಾಮಾಯಣ ಅತಿ ಪ್ರಸಿದ್ಧವಾಗಿರುವಂಥದ್ದು. ಅಂಥ ರಾಮಾಯಣ ಒಂದು ಗ್ರಂಥವನ್ನು ತಗೊಂಡು ಬಾ. ಅಷ್ಟೆಲ್ಲ ಕೊನೆಯದಾಗಿ ಹೇಳ್ತಾ ಇದ್ದಾನೆ, ಒಬ್ಬ ಮಹಾತ್ಮ, ಒಬ್ಬ ಜ್ಞಾನಿ, ಒಬ್ಬ ಸಾಧು, ಅಂಥ ಮಹಾತ್ಮನನ್ನು ನಿನ್ನ ಜೊತೆಯೊಳಗೆ ಕರ್ಕೊಂಡು ಬಾ ಅಂತ ಸಾಕ್ರೆಟಿಸ್ ತನ್ನ ಶಿಷ್ಯನಾಗಿರ್ತಕ್ಕಂಥ ಅಲೆಕ್ಸಾಂಡರ್ನಿಗೆ ಹೇಳ್ತಾ ಇದ್ದಾನೆ. ಆವಾಗ ಸಾಕ್ರೆಟಿಸ್ ಭಾರತ ದೇಶಕ್ಕೆ ಬಂದ. ಅಲ್ಲಿ ಅನೇಕ ರಾಜರನ್ನು ಸೋಲಿಸ್ತಾ ಇದ್ದಾನೆ. ಅಲ್ಲಿರ್ತಕ್ಕಂಥ ಅನೇಕ ಸಂಪತ್ತನ್ನು ಲೂಟಿ ಮಾಡ್ತಾ ಇದ್ದಾನೆ. ಅವಾಗಿನ್ನು ವಾಪಸ್ ಹೋಗಬೇಕು ಅಂತ ಅನ್ನಿಸ್ತು. ಆವಾಗ ಅವನಿಗೆ ನೆನಪಾಯಿತು, ಓಹೋ, ಗುರುಗಳು 5 ವಸ್ತುವನ್ನು ತರಕ್ಕೆ ಹೇಳಿದ್ದಾರೆ. ಅಂದರೆ ಒಂದು ಗಂಗಾಜಲ, ಇನ್ನೊಂದು ಕೊಳಲು, ಮತ್ತೊಂದು ಭಗವದ್ಗೀತಾ, ರಾಮಾಯಣ, ಮತ್ತು ಒಬ್ಬ ಮಹಾತ್ಮನ ಕರ್ಕೊಂಡು ಬರಲಿಕ್ಕೆ ಹೇಳಿದ್ದಾರೆ. ಗುರುವಿನ ಆಜ್ಞೆಯಂತೆ ಅವಳನ್ನು ತಗೊಳ್ಬೇಕು ಅಂತ ಹೇಳಿ ತನ್ನ ಯಾವ ಸೇವಕರಿಗೆ ಹೇಳ್ತಾ ಇದ್ದಾನೆ. ಅವಾಗ ಗಂಗಾಜಲ ತಗೊಂಡು ಬಂದರು, ಕೊಳಲನ್ನು ಕೂಡ ತಗೊಂಡು ಬಂದರು, ಒಂದು ಭಗವದ್ಗೀತೆಯನ್ನು ಕೂಡ ಖರೀದಿ ಮಾಡಿ ತಗೊಂಡು ಬಂದರು, ರಾಮಾಯಣ ಗ್ರಂಥವನ್ನು ತಗೊಂಡ್ರು. ಇನ್ನೊಬ್ಬ ಮಹಾತ್ಮನನ್ನು ಕರ್ಕೊಂಡು ಹೋಗಬೇಕಲ್ಲ, ಅದಕ್ಕೆ ಅಲೆಕ್ಸಾಂಡರ್ ಏನು ಮಾಡಿದ, ಆ ಸಾಧು ಹುಡುಕೋದಕ್ಕೋಸ್ಕರವಾಗಿ ಆ ಸಿಂಧೂ ನದಿಯ ದಡಕ್ಕೆ ಬರ್ತಾ ಇದ್ದಾನೆ. ಅಲ್ಲಿ ಒಬ್ಬ ಸಾಧು ಒಂದು ಮರದ ಕೆಳಗಡೆ ಧ್ಯಾನಾಸಕ್ತನಾಗಿ ಕುಳಿತಿದ್ದ. ಯಾಕಂದರೆ ಯೋಗಿಗಳು ಯಾವಾಗಲೂ ಅಂತರ್ಮುಖಿಗಳಾಗಿರ್ತಾರೆ. ಅವರಿಗೆ ಹೊರಗಿನ ಯಾವುದೇ ಭೋಗ ಪದಾರ್ಥಗಳ ಆಕಾಂಕ್ಷೆ ಇರೋದಿಲ್ಲ. ಅವರು ಯಾವುದೇ ಅಧಿಕಾರವನ್ನು ಬಯಸುವಂಥವರಲ್ಲ. ಅವರು ವಿಷಯಗಳನ್ನು ತೃಣಸಮಾನವಾಗಿ ಕಾಣ್ತಾ ಇರ್ತಾರೆ. ಹಂಗೊಬ್ಬ ತತ್ವಜ್ಞಾನಿ ಒಂದು ಮರದ ಕೆಳಗೆ ಅಂತರ್ಮುಖಿಯಾಗಿ ಪ್ರಸನ್ನವದನದಿಂದ ಕುಳಿತಿದ್ದ. ಅವನ ಹತ್ರ ಈ ಅಲೆಕ್ಸಾಂಡರ್ ಬರ್ತಾ ಇದ್ದಾನೆ. ಅಲ್ಲಿ ಬಂದು ಅಲ್ಲಿ ದಿಗಂಬರನಾಗಿ ನಿರಾಡಂಬರನಾಗಿ ಕುಳಿತಿರ್ತಕ್ಕಂಥ ಒಂದು ಬಂಡೆ ಮೇಲೆ ಕುಳಿತಿದ್ನಲ್ಲ, ಆತ್ಮಚಿಂತನೆಗಳು ಮಾಡ್ತಾ ಇದ್ದ. ಇವನೇ ಮಹಾತ್ಮ ಸಾಧು ಇರಬೇಕಂತೇಳಿ ಅಲೆಕ್ಸಾಂಡ್ರ ಅವನ ಹತ್ರ ಬರ್ತಾ ಇದ್ದಾನೆ. ಬಂದು ಆ ಸಾಧು ಮಹಾತ್ಮನನ್ನು ಕುರಿತು ಕೇಳ್ತಾ ಇದ್ದಾನೆ. ನೋಡಪ್ಪ, ಈ ನಿಮ್ಮ ದೇಶದೊಳಗೆ ನಿಮಗೆ ವಾಸ ಮಾಡಲಿಕ್ಕೆ ಸರಿಯಾದ ಒಂದು ಮನೆ ಇಲ್ಲ, ಉಟ್ಕೊಳ್ಳಿಕ್ಕೆ ನಿಮಗೆ ಬಟ್ಟೆ ಇಲ್ಲ, ತಿನ್ನಲಿಕ್ಕೆ ಅನ್ನ ಅನ್ನುವಂಥದ್ದಿಲ್ಲ. ಈಗ ನಮ್ಮ ದೇಶಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನಿನಗಲ್ಲಿ ಒಳ್ಳೆ ನಮ್ಮ ಅರಮನೆಯೊಳಗೆ ಸುಂದರವಾದ ಒಂದು ಬಂಗ್ಲೆ, ಒಂದು ರೂಮಿನ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀನಿ. ನಿನಗೆ ಒಳ್ಳೊಳ್ಳೆ ಪಟ್ಟೆ ಪಿತಾಂಬರಗಳು, ರೇಷ್ಮೆ ಬಟ್ಟೆಗಳನ್ನು ನಿನಗೆ ಉಡಿಸ್ತಾ ಇದ್ದೀನಿ. ಮತ್ತು ನಿನಗೆ ಸೇವಾ ಮಾಡಲಿಕ್ಕೆ ಅನೇಕ ಸೇವಕರನ್ನು ನೇಮಿಸ್ತಾ ಇದ್ದೀನಿ. ನಿನಗೇನು ಹಾಸಿಗೆ ಹೊದಿಕೆ ಏನು ಬೇಕೋ ಎಲ್ಲನೂ ವ್ಯವಸ್ಥೆ ಮಾಡ್ತಾ ಇದ್ದೀನಿ.
ಪ್ರತಿ ದಿವಸ ನಿನಗೆ ಮೃಷ್ಟಾನ್ನ ಭೋಜನವನ್ನು ಉಣಬಡಿಸ್ತಾ ಇದ್ದೀನಿ. ಮತ್ತು ಇಲ್ಲಿದ್ದು ಏನು ಮಾಡ್ತೀನಿ? ಇಂಥ ಒಂದು ಮರದ ಕೆಳಗೆ ನಿನಗೆ ಹಾಸ್ಕೊಳ್ಳಿಕ್ಕಿಲ್ಲ, ಹೊತ್ಕೊಳ್ಳಿಕ್ಕಿಲ್ಲ, ಏನೂ ಇಲ್ಲ. ಇಂಥ ಒಂದು ಬಂಡೆ ಮೇಲೆ ನೀನು ಕುಳಿತು ಧ್ಯಾನ ಮಾಡ್ತಾ ಇದ್ದೀಯಲ್ಲ, ನೀ ಇಲ್ಲಿ ಯಾಕೆ ಇರ್ತಾ ಇದ್ದೀನಿ? ನಮ್ಮ ದೇಶಕ್ಕೆ ಬಾ, ನಿನಗೆ ಬೇಕಾಗಿರ್ತಕ್ಕಂಥ ಎಲ್ಲ ಭೋಗ ಸಾಮಗ್ರಿಗಳನ್ನು ಕೊಡ್ತಾ ಇದ್ದೀನಿ ಅಂತಂದಾಗ ಅವಾಗಂತಾನ, ನೋಡಪ್ಪ, ನೀನು ಏನೋ ಕೊಡ್ಬೋದು, ನಮ್ಮ ದೇಶದೊಳಗೆ ನಾನು ಆನಂದವಾಗಿದ್ದೀನಿ. ನಾನು ಆತ್ಮಸ್ವರೂಪದ ಒಂದು ಧ್ಯಾನದೊಳಗೆ, ಪರಮಾತ್ಮನ ಒಂದು ಚಿಂತನೆಯೊಳಗೆ ನಾನು ಮಗ್ನನಾಗಿದ್ದೀನಿ. ನನಗೆ ಯಾವುದೇ ಭೋಗ ಪದಾರ್ಥಗಳ ಆಸೆ ಎನ್ನುವಂಥದ್ದಿಲ್ಲ. ನೀಯೇ ನನಗೆ ಉಪಕಾರ ಮಾಡಬೇಕನ್ನುವಂಥ ಏನು ಇಚ್ಛೆ ಐತಲ್ಲ, ಅದೇನು ಬೇಡ. ನಿನಗೊಂದು ಇಚ್ಛೆ ಇದ್ದರೆ ನೀನೇನು ಸೂರ್ಯನ ಕಿರಣಗಳಿಗೆ ಅಡ್ಡಲಾಗಿ ನಿಂತಿಯಲ್ಲ, ಅಲ್ಲಿಂದ ದೂರ ಸರಿದು ನಿಲ್ಲು. ಅದ ನೀನು ಮಾಡಬೇಕಾಗಿರ್ತಕ್ಕಂಥ ಉಪಕಾರ ಅಂತಂದ. ಆವಾಗ ಚಕ್ರವರ್ತಿಗೆ ಬಹಳ ದೊಡ್ಡ ಅವಮಾನ ಆದಂಗಾಯಿತು. ಅಲ್ಲ, ನಾನು ಎಷ್ಟೊಂದು ದೇಶಗಳನ್ನು ಜಯಿಸಿ ಬಂದಿದ್ದೀನಿ, ಭಾರತ ಭೂಮಿಯನ್ನು ಕೂಡ ಇಲ್ಲಿರ್ತಕ್ಕಂಥ ಎಷ್ಟೋ ರಾಜರನ್ನು ನಾನು ಸೋಲಿಸಿದ್ದೀನಿ. ಆದರೂ ಕೂಡ ಈ ಮಹಾತ್ಮ ಎಷ್ಟು ಧೈರ್ಯವಾಗಿ ನನ್ನ ಮುಂದೆ ಈ ರೀತಿ ನುಡಿತಾ ಇದ್ದಾನಲ್ಲ ಅಂಥೇಳಿ ಚಕ್ರವರ್ತಿಗೆ ಸ್ವಲ್ಪ ಅವಮಾನ ಆದಂಗಾಯಿತು. ನೋಡಪ್ಪ, ನಿನಗೆ ಅನೇಕ ರೀತಿಯಿಂದ ಅನೇಕ ಆಮಿಷಗಳನ್ನು ಒಡ್ತಾ ಇದ್ದಾನೆ ರಾಜ. ಆದರೆ ಆತ್ಮಸ್ವರೂಪದ ಚಿಂತನೆಯಲ್ಲಿರ್ತಕ್ಕಂಥ ತತ್ವಜ್ಞಾನಿ ನೋಡು, ಅವನು ಎಲ್ಲೇ ಇದ್ರೂ ಕೂಡ ಆನಂದವಾಗಿರ್ತಾ ಇದ್ದಾನೆ. ಯೋಗರತೋವ ಭೋಗರತೋವ ಸಂಗರತೋವ ಸಂಗವಿಹೀನಃ ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ ನಂದತಿ ನಂದತ್ತೇವ ಅಂತ ಹೇಳಿದಂತೆ, ಅವ ತತ್ವಜ್ಞಾನಿ ಯೋಗದಲ್ಯಾರ ಇರಲಿ, ಭೋಗದಲ್ಯಾರ ಇರಲಿ, ಜನರ ಸಂಘದಲ್ಯಾರ ಇರಲಿ, ಅಥವಾ ಏಕಾಂತದಲ್ಲಿ ಆದರೂ ಇರಲಿ, ಅವನ ಚಿತ್ತ ಯಾವಾಗಲೂ ಬ್ರಹ್ಮದೊಳಗೆ ಏಕಾಗಿ ಹೋಗಿಬಿಡ್ತದೆ. ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ, ಯಾರ ಚಿತ್ತ ಅನ್ನುವಂಥದ್ದು ಬ್ರಹ್ಮದೊಳಗೆ ಲೈನ್ ಆಗಿರ್ತದೋ ಅವನು ಕೇವಲ ಆನಂದವನ್ನೇ ಅನುಭವಿಸ್ತಾ ಇದ್ದಾನೆ ಅಂತ. ಅವಾಗ ಇವನ ಯಾವ ಆಸೆ ಆಮಿಷಗಳಿಗೆ ಆ ತತ್ವಜ್ಞಾನಿ ಅವನು ಮೋಹಗೊಳ್ಳಲಿಲ್ಲ. ಅವನು ತನ್ನ ಸ್ವರೂಪದ ಸ್ಥಿತಿಯಿಂದ ಹೊರಗೆ ಬರಲಿಲ್ಲ. ಅವಾಗ ಅವನು ಹೇಳ್ತಾ ಇದ್ದಾನೆ, ನೀ ಬರದೇ ಹೋದರೆ ಈ ಕತ್ತಿಯಿಂದ ನಿನ್ನನ್ನು ನಾನು ಕತ್ತರಿಸಿ ಬಿಡ್ತಾ ಇದ್ದೀನಿ, ನಿನ್ನನ್ನು ಕೊಂದು ಹಾಕ್ತಾ ಇದ್ದೀನಿ ಅಂಥೇಳಿ ರಾಜ ಕತ್ತಿಯನ್ನು ಹಿರಿತಾ ಇದ್ದಾನೆ. ಆವಾಗ ಆ ಮಹಾತ್ಮ ಪಕಪಕ ನಕ್ಕು ಹೇಳ್ತಾ ಇದ್ದಾನೆ, ನೋಡಪ್ಪ, ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ನಿನ್ನ ಯಾವ ಶಸ್ತ್ರ ಅನ್ನುವಂಥದ್ದು ನನ್ನನ್ನು ಕತ್ತರಿಸಲಾರದು, ಅಗ್ನಿ ಅನ್ನುವಂಥದ್ದು ನನ್ನನ್ನು ಸುಡಲಾರದು, ವಾಯು ಅನ್ನುವಂಥದ್ದು ನನ್ನನ್ನು ಹಾರಿಸಲಾರದು, ಹಾಗೆ ಜಲ ಅನ್ನುವಂಥದ್ದು ನನ್ನನ್ನು ತೋಯಿಸಲಾರದು. ನೋಡು, ನಾನು ಯಾವಾಗಲೂ ನಿತ್ಯದೀನಿ, ನಿರಾಕಾರದೀನಿ, ನಿರೋಯವದೀನಿ, ನನ್ನನ್ನು ನೀ ಏನು ಕೊಲ್ತಾ ಇದ್ದೀಯಾ ಅಂತ ಧೈರ್ಯವಾಗಿ ಹೇಳ್ತಾ ಇದ್ದಾನೆ. ನೀನು ಯಾಕೆ ನನಗೆ ಸುಳ್ಳು ಹೇಳ್ತಾ ಇದ್ದೀಯಾ ಅಂಥೇಳಿ ಈ ಪ್ರಕಾರವಾಗಿ ಯಾವಾಗ ಆ ತತ್ವಜ್ಞಾನಿ ನುಡಿತಾ ಇದ್ದಾನೋ ಆವಾಗ ಅವನು ಬಹಳ ಆಶ್ಚರ್ಯಚಕಿತನಾಗ್ತಾ ಇದ್ದಾನೆ. ನಾನು ಇವನನ್ನು ಬಲಾತ್ಕಾರವಾಗಿ ಒಯ್ಯಬೇಕು ಅಂತ ನಾನು ಹೆದರಿಸಿ ಒಯ್ಯಬೇಕು ಅಂತಂದರೆ ಇವನಿಗೆ ಸ್ವಲ್ಪನೂ ಭೀತಿ ಅನ್ನುವಂಥದ್ದಿಲ್ಲಲ್ಲ, ಭಯ ಅನ್ನುವಂಥದ್ದಿಲ್ವಲ್ಲ ಅಂಥೇಳಿ ಆವಾಗ ನೋಡು, ಈ ಖಡ್ಗವನ್ನು ತೊಗೊಂಡು ನಿನ್ನ ಕತ್ತರಿಸ್ತೀನಿ ಅಂಥೇಳಿ ಅಂದಾಗ ಆವಾಗ ಹೇಳ್ತಾನೆ, ನೋಡಪ್ಪ, ನಿನ್ನ ಕೈಗೆ ಕತ್ತಿಗೆ ಹಿಡಿಲಿಕ್ಕೆ ಶಕ್ತಿ ಕೊಟ್ಟವು ನಾನು, ಹುಷಾರಾಗಿ ನನ್ನ ಶಕ್ತಿ ಅನ್ನುವಂಥದ್ದನ್ನು ನೀ ಬಳಸು ಅಂಥೇಳಿ ನುಡಿದಾಗ ಆವಾಗ ಅವನಿಗೆ ಬಹಳ ಆಶ್ಚರ್ಯ ಆಯಿತು. ನಾನು ಶಸ್ತ್ರವನ್ನು ಎತ್ತಿದ್ರೂ ಕೂಡ ಇವನಿಗೆ ಮರಣದ ಭಯ ಅನ್ನುವಂಥದ್ದಿಲ್ಲ. ಆ ಶಕ್ತಿ ಕೊಟ್ಟವನೇ ನಾನಂತ ಹೇಳ್ತಾ ಇದ್ದಾನಲ್ಲ ಅಂಥೇಳಿ ಸ್ವಲ್ಪ ಭಯಗೊಳ್ತಾ ಇದ್ದಾನೆ. ರಾಜನಿಗೆ ಭಯ ಆಯಿತು ತತ್ವಜ್ಞಾನಿಯನ್ನು ನೋಡಿ, ಅವನ ತೇಜಸ್ಸನ್ನು ನೋಡಿ ಅವನಿಗೆ ಭಾಳ ಭಯ ಆಯಿತು. ಆವಾಗ ಅವನಿಗೆ ನಮಸ್ಕಾರ ಮಾಡಿ
ನೋಡಿ, ನಾನು ನಿಮಗೆ ಬಲವಂತ ಮಾಡೋದಿಲ್ಲ, ನಿಮ್ಮ ಇಚ್ಛೆ ಇದ್ದರೆ ನಮ್ಮ ದೇಶಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂಥೇಳಿ ಅಂದಾಗ ಅಲ್ಲಿ ತತ್ವಜ್ಞಾನಿ ಒಪ್ಪೋದಿಲ್ಲ. ಆ ಸ್ಥಾನವನ್ನು ಬಿಟ್ಟು ಬರಲಿಕ್ಕೆ ಅವನಿಗೆ ಒಪ್ಪಿಗೆ ಆಗೋದಿಲ್ಲ. ಅದಕ್ಕೆ ಇಲ್ಲಿ ಈ ಪೃಥ್ವಿಯಿಂದ ತಯಾರಾಗಿರ್ತಕ್ಕಂಥ ಏನು ಶಸ್ತ್ರಾಸ್ತ್ರಗಳೇನದಾವು, ಅವು ತನಗಿಂತಲೂ ಭಿನ್ನವಾಗಿರ್ತಕ್ಕಂಥ ಪದಾರ್ಥಗಳನ್ನು ಕತ್ತರಿಸಲಿಕ್ಕೆ ಬರ್ತದೆ. ಬೆಂಕಿಯೂ ಕೂಡ ತನಗಿಂತಲೂ ಭಿನ್ನವಾಗಿರ್ತಕ್ಕಂಥ ಕಟ್ಟಿಗೆ ಮೊದಲಾದವುಗಳನ್ನು ಅದು ಸುಡುತ್ತದೆ. ಆದರೆ ತನ್ನ ಆತ್ಮವೇ ಆಗಿರ್ತಕ್ಕಂಥ ಅದು ಆತ್ಮನನ್ನು ಹೆಂಗೆ ಸುಡುತ್ತದೆ? ನೀರು ಕೂಡ ಅಷ್ಟೇ, ತನಗಿಂತಲೂ ಭಿನ್ನವಾದ ಬಟ್ಟೆ ಮೊದಲಾದವುಗಳದಾವಲ್ಲ ಅವುಗಳನ್ನು ಅದು ನೆನೆಸಬಲ್ಲದು. ತನಗೆ ಆತ್ಮವಾಗಿರ್ತಕ್ಕಂಥ ಪರಬ್ರಹ್ಮ ವಸ್ತುವನ್ನು ಅದು ಏನೂ ಮಾಡಲಾರದು ಅಂತ. ಹಾಗೆ ವಾಯು ಕೂಡ ಏನದ ಅಂತಂದರೆ ತನಗಿಂತಲೂ ಭಿನ್ನವಾಗಿರ್ತಕ್ಕಂಥ ಪದಾರ್ಥಗಳನ್ನು ಅದು ಆರಿಸಬಹುದು. ಆದರೆ ತನ್ನ ಆತ್ಮವಾಗಿರ್ತಕ್ಕಂಥ ಪರಬ್ರಹ್ಮವನ್ನು ಅದು ಏನೂ ಮಾಡಲಾರದು. ಯಾಕಂದರೆ ತಸ್ಮಾದ್ವಾ ಏತಸ್ಮಾದ್ ಆತ್ಮನ ಆಕಾಶ ಸಂಭೂತಃ ಆಕಾಶಾದ್ವಾಯು ವಾಯೋರಗ್ನಿ ಅದ್ಭ್ಯ ಪೃಥಿವಿ ಪೃಥಿವ್ಯಾ ಓಷಧಯ ಅಂಥೇಳಿ ಹಿಂಗೆ ಯಾವ ಒಂದು ಉಪನಿಷತ್ನಲ್ಲಿ ಒಂದು ಮಂತ್ರದಲ್ಲಿ ಹೇಳ್ತಾ ಇದ್ದಾರೆ. ಆತ್ಮನಿಂದಲೇ ಈ ಆಕಾಶ ಉತ್ಪತ್ತಿಯಾಗ್ಯದ, ಆಕಾಶದಿಂದ ವಾಯು ಅನ್ನುವಂಥದ್ದು ಉತ್ಪತ್ತಿಯಾಗ್ಯದ, ವಾಯುವಿನಿಂದ ಅಗ್ನಿ ಉತ್ಪತ್ತಿಯಾಗ್ಯದ, ಅಗ್ನಿಯಿಂದ ಜಲ ಉತ್ಪತ್ತಿಯಾಗ್ಯದ, ಜಲದಿಂದ ಪೃಥ್ವಿ, ಪೃಥ್ವಿಯಿಂದ ಈ ಭೌತಿಕ ಪ್ರಪಂಚ ಅನ್ನುವಂಥ ಸೃಷ್ಟಿಯಾಗ್ಯದ. ಅದಕ್ಕೆ ಇವು ತಮ್ಮ ಕಾರಣವಾಗಿರ್ತಕ್ಕಂಥ ಪೃಥ್ವಿಯಾದಿ ಈ 4 ಭೂತಗಳೇನದಾವಲ್ಲ ತಮಗೆ ಕಾರಣವಾಗಿರ್ತಕ್ಕಂಥ ಆತ್ಮನನ್ನು ಇವು ಕತ್ತರಿಸೋದಾಗಲಿ ಅಥವಾ ತೊಯಿಸೋದಾಗಲಿ ಸುಡೋದಾಗಲಿ ಹಾರಿಸ್ಕೊಂಡು ಹೋಗೋದಾಗಲಿ ಇವು ಮಾಡ್ತಾವೇನು ಅಂತಂದ್ರೆ ಮಾಡಲಿಕ್ಕಾಗೋದಿಲ್ಲ. ಯಾಕೆ ಆಕಾಶವನ್ನೇ ಮಾಡಲಿಕ್ಕಾಗೋದಿಲ್ಲ ಅಂತಂದ್ರೆ ಆಕಾಶಕ್ಕೆ ಕಾರಣವಾಗಿರ್ತಕ್ಕಂಥ ಆತ್ಮನನ್ನು ಇವು ಯಾವತ್ತೂ ತೋಯಿಸಲಾರವು ಅಂಥೇಳಿ ಬಹು ಸುಂದರವಾಗಿರ್ತಕ್ಕಂಥ ವಿಚಾರವನ್ನು ಇಲ್ಲಿ ನಮಗೆ ಉಪದೇಶವನ್ನು ಮಾಡುವಂಥವರಾಗ್ತಾ ಇದ್ದಾರೆ. ಹೇ ಅರ್ಜುನ, ಯುದ್ಧ ಮಾಡೋದು ನಿನ್ನ ಕರ್ತವ್ಯ, ಅದು ನಿನ್ನ ಧರ್ಮ. ಅದು ನಿನ್ನ ಧರ್ಮವನ್ನು ಬಿಡಕ್ಕೆ ಹೋಗಬೇಡ, ನಿನ್ನ ಕರ್ತವ್ಯನ ನೀ ಬಿಡಕ್ಕೆ ಹೋಗಬೇಡ. ನೀ ಮಾಡ್ತಕ್ಕಂಥ ಕೆಲಸವನ್ನು ನ್ಯಾಯವಾಗಿ ಸತ್ಯವಾಗಿ ನೀನು ಮಾಡು. ಹೀಗೆ ಮಾಡುವುದನ್ನು ಇಲ್ಲಿ ಜ್ಞಾನಶಕ್ತಿ, ಇದೇ ಆತ್ಮಶಕ್ತಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಆತ್ಮ ಅವನು ನಿತ್ಯನಾಗಿದ್ದಾನೆ, ಸತ್ಯಸ್ವರೂಪನಾಗಿದ್ದಾನೆ. ಅಂಥ ಯಾವ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪನಾಗಿರ್ತಕ್ಕಂಥ ಆತ್ಮನೇ ನಾನಂತ ನಾವು ತಿಳ್ಕೊಂಡೀವಿ ಅಂತಂದರೆ ನಾವು ಯಾವುದಕ್ಕೂ ಭಯಪಡಬೇಕಾಗಿಲ್ಲ. ಈಗ ಹಗ್ಗದಲ್ಲಿ ಹಾವು ಅನ್ನುವಂಥದ್ದು ತೋರ್ತದೆ. ಆ ಹಾವು ಅನ್ನುವಂಥದ್ದು ಕಲ್ಪಿತ, ಅದು ಸತ್ಯ ಏನು ಅಂತಂದ್ರೆ ಅಲ್ಲ, ಅದು ಮಿಥ್ಯಾರೂಪವಾಗಿರ್ತಕ್ಕಂಥದ್ದು. ಅಂಥ ಮಿಥ್ಯಾರೂಪವಾಗಿರ್ತಕ್ಕಂಥ ಆ ಯಾವ ಸರ್ಪ ಅನ್ನುವಂಥದ್ದು ನಮ್ಮನ್ನೇನಾದರೂ ಮಾಡ್ತದೇನು ಅಂತಂದರೆ ಇಲ್ಲ. ಹಾಗೆ ಇಲ್ಲಿ ಸತ್ಯವಾಗಿರ್ತಕ್ಕಂಥದ್ದು ಬ್ರಹ್ಮವಸ್ತು ಅನ್ನುವಂಥದ್ದು. ಬ್ರಹ್ಮವಸ್ತು ಅದು ಸತ್ಯವಾಗಿರ್ತಕ್ಕಂಥದ್ದು ಅದ. ಇಲ್ಲಿ ಈ ದೇಹದವೆಲ್ಲವೂ ಕಲ್ಪಿತದಾವು, ಇವೆಲ್ಲ ಮಿಥ್ಯಾರೂಪದಾವು. ಅದಕ್ಕೆ ಆ ಸತ್ಯವನ್ನು ನಾವು ಅರ್ಥಕೊಳ್ಬೇಕು, ಪರಮಾತ್ಮನ ಜ್ಞಾನವನ್ನು ನಾವು ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ಈ ಸ್ಥೂಲ ಸೂಕ್ಷ್ಮ ದೇಹಗಳೆರಡೂ ಕೂಡ ರಜ್ಜು ಸರ್ಪಗಳಂತೆ ಇವು ಕಲ್ಪಿತ ಅದಾವು ಅಂತ. ಕಲ್ಪಿತ ವಸ್ತು ಇಲ್ಲ ಅಥವಾ ಆರೋಪಿತ ವಸ್ತು ಅನ್ನುವಂಥದ್ದು ಆ ಅಧಿಷ್ಠಾನವನ್ನು ಸ್ವಲ್ಪವೂ ಕೂಡ ಬಾಧಾ ಮಾಡ್ತದೇನು ಅಂತಂದ್ರೆ ಮಾಡೋದಿಲ್ಲ. ಈ ಮೃಗತೃಷ್ಣ ಜಲ ಅನ್ನುವಂಥದ್ದು ಅದು ಯಾವತ್ತಾದರೂ ಭೂಮಿಯನ್ನು ಒದ್ದೆ ಮಾಡೈತೇನು ಅಂತಂದರೆ ಇಲ್ಲ. ಹಾಗೆ ಇಲ್ಲಿ ಆತ್ಮದ ಇಂಥ ಒಂದು ಸ್ವಭಾವವನ್ನು ಮನನ ಮಾಡೋದ್ರಿಂದ ಜೀವಿಗೆ ಅಪರಿಮಿತವಾಗಿರ್ತಕ್ಕಂಥ ಒಂದು ಧೈರ್ಯ ಅನ್ನುವಂಥದ್ದು ಬರ್ತದೆ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಜೀವ, ಶರೀರ, ಮನಸ್ಸು, ಆತ್ಮ ಇವೇನು 3 ಅದಾವು. ಇವುಗಳಲ್ಲಿ ಒಂದಕ್ಕಿಂತ ಒಂದು ಅತ್ಯಂತ ಸೂಕ್ಷ್ಮದಾವು ಅಂತ. ಈ ಸ್ಥೂಲ ಪಂಚ ಮಹಾಭೂತಗಳೇನದಾವು ಅಂತಂದರೆ ಸ್ಥೂಲವಾದ ಶರೀರವನ್ನು ಬಾಧ ಮಾಡ್ತಾ ಹೊರತು ಸೂಕ್ಷ್ಮವಾಗಿರ್ತಕ್ಕಂಥ ಮನಸ್ಸನ್ನಲ್ಲ.
ಮತ್ತು ಹಂಗಿರಬೇಕಾದ್ರೆ ಇಲ್ಲಿ ಅತಿ ಸೂಕ್ಷ್ಮವಾಗಿರ್ತಕ್ಕಂಥ ಆತ್ಮನನ್ನು ಅವು ಹೆಂಗೆ ಬಾಧ ಮಾಡ್ತಾ ಇದ್ದಾವೆ ಅಂತಂದರೆ ಅವು ಯಾವತ್ತೂ ಬಾಧ ಮಾಡೋದಿಲ್ಲ ಅಂಥೇಳಿ ಈ ಒಂದು ಶ್ಲೋಕದೊಳಗೆ ಭಗವಂತ ಈ ಆತ್ಮನನ್ನು ಯಾವುದೇ ಆಯುಧಗಳು ಛೇದಿಸಲಾರವು, ಅಗ್ನಿ ಅನ್ನುವಂಥದ್ದು ಸುಡೋದಿಲ್ಲ, ನೀರನ್ನುವಂಥದ್ದು ಒದ್ದೆ ಮಾಡೋದಿಲ್ಲ, ಗಾಳಿ ಅನ್ನುವಂಥದ್ದು ಒಣಗಿಸೋದಿಲ್ಲ ಅನ್ನುವಂಥ ಮಾತನ್ನು ಈ ಶ್ಲೋಕದಲ್ಲಿ ಭಾಳ ಸುಂದರವಾಗಿ ಉಪದೇಶ ಮಾಡ್ಕೊಂಡು ಬಂದಾನ. ಮತ್ತು ಮುಂದಿನ ಶ್ಲೋಕದಲ್ಲಿ ಈ ಆತ್ಮನ ಒಂದು ಅವಿನಾಶತ್ವ ಅನ್ನುವಂಥದ್ದು ಹೇಗಿದೆ ಅನ್ನುವಂಥ ವಿಚಾರವನ್ನು ಪ್ರತಿಪಾದನೆ ಮಾಡೋರದಾರ. ಅದನ್ನು ಮತ್ತೆ ನಾಳೆ ವಿಚಾರ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸ ಇಲ್ಲಿಗೆ ವಿರಾಮ ಮಾಡ್ತಾ ಇದ್ದೀನಿ. ಓಂ ತತ್ಸತ್.